ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಲ್ಯಾಣಿ ರೇವಂತ್ ವ್ಲಾಗ್. ನಾವಿವತ್ತು ನಮ್ಮ ಮಾವನವ್ರ ತಂಗಿ ಮಗಂದು ಎಂಗೇಜ್ಮೆಂಟ್ ಇತ್ತು ಅಂತ ಫ್ಯಾಮಿಲಿ ಎಲ್ಲ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ನಮ್ಮ ಮಾವ ಅವರ ಸ್ವಂತ ತಂಗಿ ಮಗಂದೇ ಆಗಿರೋದ್ರಿಂದ ಎಲ್ಲರೂ ಬೇಗನೆ ಎದ್ದು ರೆಡಿಯಾಗಿ ಹೋಗಕ್ಕೆ ಹೊರಟಿದೀವಿ. ಎಂಗೇಜ್ಮೆಂಟ್ ಇರೋದು ಬೆಂಗಳೂರಲ್ಲೇ, ಅವ್ರಿರೋದು ಬೆಂಗಳೂರಲ್ಲೇ ಆಗಿರೋದ್ರಿಂದ ಎಂಗೇಜ್ಮೆಂಟ್ ಸಹ ಬೆಂಗಳೂರಲ್ಲೇ ಇಟ್ಕೊಂಡಿದ್ದಾರೆ. ಹಾಗಾಗಿ ನಮ್ಮನ್ನು ಸಹ ಇನ್ವೈಟ್ ಮಾಡಿದ್ರು ಅಂತ ಹೋಗಕ್ಕೆ ಹೊರಡ್ತಾ ಇದೀವಿ. ನೋಡ್ತಿರ್ಬೋದು, ಲಿಖಿತಾ ಆಲ್ರೆಡಿ ಕುತ್ಕೊಂಡಿದ್ದಾರೆ, ನಮ್ಮ ಅತ್ತೆಯವರು ಸಹ ಕುತ್ಕೊಂಡಿದ್ದಾರೆ. ರೇವಂತ್ ಅವರು ದೇವರಿಗೆ ಒಂದು ಹೂವು ಇಡೋಣ ಅಂತ ಕೈಯಲ್ಲಿ ಇಟ್ಕೊಂಡು ಈಗ ದೇವ್ರಿಗೆ ಹೂವು ಇಡ್ತಾ ಇದ್ದಾರೆ ಕಾರಲ್ಲಿ. ಹಾಗೆ ಎಲ್ಲ ಹೊರಟಿದೀವಿ ನೋಡಿ. ಸರ್ಸಕ್ಕ ಮತ್ತೆ ಲಿಖಿತಾ ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಲ್ವಾ, ಮ್ಯಾರೇಜ್ಗೆ ಅಂತ ಬಂದಿದ್ರು. ನೈಟ್ ಎಲ್ಲ ಮ್ಯಾರೇಜ್ ಮುಗಿಸ್ಕೊಂಡು ಬೆಳಗ್ಗೆ ಎದ್ದು ನಾವು ಎಂಗೇಜ್ಮೆಂಟ್ಗೆ ಹೋಗ್ತಾ ಇರೋದು. ಹಾಗಾಗಿ ನಾವು ಹೋಗೋ ದಾರಿಯಲ್ಲೇ ಸರ್ಸಕ್ಕ ಅವ್ರದ್ದು ಸ್ಟಾಪ್ ಬರುತ್ತೆ, ಮೇಡಲ್ಲಿ ಸ್ಟಾಪು. ಹಾಗಾಗಿ ಅವ್ರನ್ನೂ ಸಹ ಡ್ರಾಪ್ ಮಾಡಿ ಹೋಗೋಣ ಅಂತ ಎಲ್ಲ ಜೊತೆಯಲ್ಲೇ ಹೊರಟಿದ್ದೀವಿ. ನೋಡ್ತಿರ್ಬೋದು, ಕಾರಲ್ಲಿ ಹಿಂದೆ ಸ್ವಲ್ಪ ಇಕ್ಕಟ್ಟಾಯಿತು ಅಂದ್ಬಿಟ್ಟು ಜಾಗ ಸಾಕಾಗಲ್ಲ ಅಂತ ಸರ್ಸಕ್ಕ ಮೇಲೆ ಮಂಜುನ್ ಕುಡಿಸ್ಕೊಂಡು ಮೇಡಲ್ಲಿವರೆಗೂ ಜೊತೆಯಲ್ಲೇ ಎಲ್ಲ ಹೋದ್ವಿ. ನೋಡ್ತಿರ್ಬೋದು, ಇದು ಕೋಲಾರು ತೇರಲ್ಲಿ ಬೆಟ್ಟ. ನಿಜ ಮಳೆ ಬರೋ ಥರ ಇತ್ತಲ್ವಾ, ಮೋಡ ಇದ್ದಿದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಇರಲಿ ಅಂತ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಇಲ್ಲಿ 7 ಊರೇನೋ ಇದೆಯಂತೆ, ನಮ್ಮ ಅತ್ತೆಯವ್ರು ಹೇಳ್ತಾ ಇದ್ರು. ತೇರಳ್ಳಿ ಬೆಟ್ಟ ಹತ್ರ 7 ಊರಿದೆ ಅಂತ ಹೇಳ್ತಾ ಇದ್ರು. ಎಲ್ಲ ಮಾತಾಡ್ಕೊಂಡು ಬೆಂಗಳೂರಿಗೆ ಬಂದ್ವಿ. ಈ ಶಾಂತಿ ಸಾಗರ್ ಅನ್ನೋ ಪಾರ್ಟಿ ಹಾಲಲ್ಲೇ ಎಂಗೇಜ್ಮೆಂಟ್ ಇದ್ದಿದ್ದು. ಹಾಗಾಗಿ ನೋಡಿ, ಕಾರ್ನ ಪಾರ್ಕಿಂಗ್ ಮಾಡಿ ರೇವಂತ್ ಅವರು ನಾನು ಹೋಗ್ತಿದ್ದೀವಿ, ನಮ್ಮ ಅತ್ತೆಯವರು ಮುಂದೆ ಹೋಗ್ತಿದ್ದಾರೆ. ಆ್ಯಕ್ಚುಲಿ ನಾವು ಎಂಗೇಜ್ಮೆಂಟ್ ಟೈಮ್ಗೆ ಹೋಗಬೇಕು ಅಂತ ಬೇಗನೆ ರೆಡಿಯಾಗಿ ಬಿಟ್ವಿ. ಆದರೆ ಟ್ರಾಫಿಕ್ ತುಂಬ ಇದ್ದಿದ್ದರಿಂದ ನಾವು ರೀಚ್ ಆಗೋಷ್ಟರೊಳಗಡೆ 1 ಗಂಟೆ ಆಯಿತು. ನಾವು ಹೋಗೋಷ್ಟರೊಳಗಡೆ ಅರ್ಧ ಎಂಗೇಜ್ಮೆಂಟೇ ಕಂಪ್ಲೀಟಾಗಿ ಮುಗ್ದಿತ್ತು. ಆಮೇಲೆ ನಾವು ಹೋಗಿ ಸ್ವಲ್ಪ ಫೋಟೋಸ್ ತಗೊಂಡು ಬಂದ್ವಿ. ಹುಡುಗ ಹುಡುಗಿ ಜೋಡಿ ಅಂತೂ ತುಂಬಾನೇ ಚೆನ್ನಾಗಿತ್ತು. ಹಾಗೆ ನಮ್ಮ ಮಾವನ ಜೊತೆ ನಮ್ಮ ಮಾವ ತಂಗಿರು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ರು. ನಾವು ಸ್ವಲ್ಪ ಹೊತ್ತು ಬಂದಿದ್ರಲ್ವಾ, ರಿಲೇಟಿವ್ಸ್ ಜೊತೆ ಎಲ್ಲ ಸ್ವಲ್ಪ ಮಾತಾಡಿ ಮತ್ತೆ ನಿಧಾನಕ್ಕೆ ಊಟಕ್ಕೆ ಹೋದ್ವಿ. ಇವರು ರೇವಂತ್ ಅವರ ಅಕ್ಕ ಮತ್ತೆ ಅವರ ಮಗಳು, ಹಾಗೆ ದೊಡ್ಡಮ್ಮ ಚಿಕ್ಕಮ್ಮ ಅವರೆಲ್ಲ ಕುತ್ಕೊಂಡು ಊಟ ಮಾಡ್ತಿದ್ರು ನಾವು ಹೋಗೋಷ್ರೊಳಗಡೆ. ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ನಾವು ಸಹ ಊಟಕ್ಕೆ ಕುತ್ಕೊಂಡು ನಿಧಾನಕ್ಕೆ ಊಟ ಮಾಡ್ಕೊಂಡು ಬಂದ್ವಿ. ಹಾಗೆ ನೋಡಿ, ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಅಕ್ಕ ಹಾಯ್ ಅಂತ ಹೇಳ್ತಿದ್ದಾರೆ. ಹಾಗೆ ನಾವು ಸ್ವಲ್ಪ ನಮ್ಮ ಫ್ಯಾಮಿಲಿ ಜೊತೆ ಫೋಟೋಸ್ ತಗೊಂಡ್ವಿ. ಮತ್ತೆ ಕೆಳಗಡೆ ಬಂದು ಅರ್ಶಿನ ಕುಂಕುಮ ತಗೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬಾನೇ ಚೆನ್ನಾಗಿರತ್ತೆ ಆಗಾಗ ಫ್ಯಾಮಿಲಿ ಜೊತೆ ಈ ರೀತಿ ಹೋದಾಗ. ನೋಡಿ, ಇವರು ರೇವಂತ್ ಅವರ ದೊಡ್ಡಮ್ಮ, ನಮ್ಮ ಮಾವನವರ ಅಣ್ಣನ ಹೆಂಡತಿ. ನೋಡಿ, ಮಂಜು ಬೊಕ್ಕೇನ ಇಟ್ಕೊಂಡು ನಮ್ಮ ಅಣ್ಣನಿಗೆ ಕೊಡಿ ಅತ್ತಿಗೆ ಅಂತ ಹೇಳ್ಬಿಟ್ಟು ಕೊಡ್ತಿದ್ದಾಳೆ. ಹಾಗೆ ನಾನು ಬೊಕ್ಕೇನ ಇಟ್ಕೊಂಡು ನನಗೆ ನಾಚಿಕೆ ಆಗ್ತಿತ್ತು, ಇಲ್ಲಿ ಕೊಡ್ಬೇಕಾ ಅಂದ್ಬಿಟ್ಟು. ತುಂಬಾ ಜನ ಎಂಗೇಜ್ಮೆಂಟ್ ಆದ್ಮೇಲೆ ಹುಡುಗ ಹುಡುಗಿ ಊಟಕ್ಕೆ ಹೋದ್ಮೇಲೆ, ಅಂದ್ರೆ ನ್ಯೂ ಕಪಲ್ಸ್ ಎಲ್ಲ ಪ್ರಪೋಸ್ ಮಾಡ್ಕೋತಿದ್ರು ಸ್ಟೇಜ್ ಮೇಲೆ ಹೋಗಿ. ನಮ್ಮ ಅತ್ತೆ ಹೋಗು ಅಂದ್ರು. ನನಗೆ ಯಾಕೋ ತುಂಬಾನೇ ನಾಚಿಕೆ ಆಗಿ ನಾವು ಹೋಗ್ಲಿಲ್ಲ. ಅದಕ್ಕೆ ಮಂಜು ಇಲ್ಲೇ ಮಾಡಿ ಅಂತೇಳಿ ತಂದು ಕೊಡ್ತಾ ಇದ್ಲು. ಹಾಗೆ ನೋಡಿ, ಅವ್ರ ಅಕ್ಕನ ಮಗಳು ಮಾತಾಡ್ಕೊಂತ ಡಿಫ್ರೆಂಟ್ ಬೊಕ್ಕೆಗಳನ್ನೆಲ್ಲ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಹಾಗೆ ನಾವು ಟೈಮ್ ಆಯ್ತು ಹೊಡ್ತೀವಿ ಅನ್ನೋ ಟೈಮಲ್ಲಿ ನಮ್ಮನ್ನ ಕಳ್ಸ್ಕೊಡಕ್ಕೆ ನಮ್ಮ ಮಾವ ತಂಗೀರ್ ಸಹ ಬಂದ್ರು. ಹಾಗೆ ಸ್ವಲ್ಪ ಫೋಟೋಸ್ ತಗೊಂಡ್ವಿ. ಇದು ಶಿಗಿಯಲ್ಲಿ ಸರ್ಸಕ್ಕ ಅವರ ಅಪಾರ್ಟ್ಮೆಂಟು. ರೀಸೆಂಟ್ ಆಗಿ ಅವರು ಅಪಾರ್ಟ್ಮೆಂಟ್ ಅಲ್ಲಿ ಮನೆ ತಗೊಂಡಿತ್ತು. ಹಾಗಾಗಿ ಹಾಗೆ ಬನ್ನಿ ಹೋಗೋಗ ಅಂತ ಹೇಳಿದ್ರು. ಸರಿ ಅನ್ಬಿಟ್ಟು ನಾವು ಸರ್ಸಕ್ಕ ಮನೆಗೆ ಹೋಗ್ತಾ ಇದೀವಿ. ನಿಜ ಸರ್ಸಕ್ಕ ಅವ್ರ ಮನೆ ಮತ್ತೆ ಅವ್ರಿರೋ ಅಪಾರ್ಟ್ಮೆಂಟು ತುಂಬಾನೇ ಚೆನ್ನಾಗಿದೆ. ಹಾಗೆ ರೇವಂತ್ ಅವರು ಗ್ರೌಂಡ್ ಫ್ಲೋರ್ ಅಲ್ಲಿ ಕಾರ್ನ ಪಾರ್ಕಿಂಗ್ ಮಾಡಿ ಜೊತೆಯಲ್ಲಿ ಹೋಗ್ತಾ ಇದೀವಿ. ಹಾಗೆ ಸರ್ಸಕ್ಕ ಅವ್ರ ಸ್ಕೂಟಿ ಅಲ್ಲಿ ನಿಲ್ಸಿದ್ರೆ, ನೋಡು ಇದು ಸರ್ಸಕ್ಕ ಅವ್ರದೇ ಸ್ಕೂಟಿ ಅಂತ ನಾನು ರೇವಂತ್ ಅವ್ರಿಗೆ ತೋರಿಸ್ತಾ ಇದ್ದೀನಿ. ಎಷ್ಟು ನೀಟಾಗಿ ಕವರ್ ಮಾಡಿದ್ದಾರೆ. ನಮ್ಮ ಮನೆ ಹತ್ರ ಆದ್ರೆ ನಾವು ಮಾಡಲ್ಲ ಅಂತ ಹೇಳಿದ್ದೆ ರೇವಂತ್ ಅವ್ರಿಗೆ ಹೇಳ್ತಾ ಇದ್ದೀನಿ. ಹಾಗೆ ಲಿಫ್ಟ್ ಅಲ್ಲಿ ಮಂಜು ಆಲ್ರೆಡಿ ಹೋಗಿದ್ಲು ಅಂತ ನಮ್ಮ ಅತ್ತೆ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರಿರೋದು 2nd ಫ್ಲೋರ್ ಅಲ್ಲಿ. ಹಾಗಾಗಿ ನಾವು ಲಿಫ್ಟ್ ಓಪನ್ ಆಗೋದಕ್ಕೆ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀವಿ. ಅಷ್ಟರೊಳಗಡೆ ಲಿಫ್ಟ್ ಸಹ ಓಪನ್ ಆಯಿತು. ಆಕ್ಚುಲಿ ರೇವಂತ್ ಅವ್ರ ಚಿಕ್ಕಪ್ಪಗೆ ಸ್ವಲ್ಪ ಮೊನ್ನೆ ಹುಷಾರಿಲ್ಲದೆ ಆಗಿತ್ತು ಅಂತ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೋಗಿದ್ದು. ಆದರೆ ನಾವು ಹೋಗೋಷ್ಟ್ರೊಳಗಡೆ ನಾವು ಬರ್ತೀರಿ ಅಂದ್ಬಿಟ್ಟು ರೇವಂತ್ ಅವ್ರ ಚಿಕ್ಕಪ್ಪ ನಾನ್ ವೆಜ್ ತರಕ್ಕೆ ಅಂತ ಅಂಗಡಿಗೆ ಹೋಗಿದ್ರು, ಇರಲಿಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅವ್ರು ಬಂದಮೇಲೆ ಮತ್ತೆ ನಾವು ಬೇಡ ಅಂದರು, ಅವ್ರು ಬಿಡಲಿಲ್ಲ. ನಾನ್ ವೆಜ್ ಎಲ್ಲ ಮಾಡಿ ತಿಂದ್ಕೊಂಡು ನಿಧಾನಕ್ಕೆ ಬಿಟ್ಟಿದ್ದು.
ನೋಡ್ತಿರ್ಬೋದು ಇದೇ ಸರ್ಸಕ್ಕ ಅವರ ಹೊಸ ಮನೆ. ಫಸ್ಟ್ ಇದ್ದಿದ್ದು ಅವರು ಹೊಸಕೋಟೆಯಲ್ಲಿ, ಈಗ ಶಿಗೆಹಳ್ಳಿಗೆ ಬಂದಿರೋದು. ತುಂಬಾನೇ ಚೆನ್ನಾಗಿದೆ ಮನೆ ಅಂತೂ. ಸರ್ಸಕ್ಕ ನಾವು ಬರೋಷ್ಟೊಳಗಡೆ ಸ್ನಾನಕ್ಕೆ ಹೋಗಿದ್ರು, ಹಾಗಾಗಿ ನಾವೇ ಕಿಚನಲ್ಲಿ ಹೋಗಿ ನೀರು ತಗೊಂಡು ಕುಡಿತಾ ಇದ್ದೀವಿ. ಹಾಗೆ ರೇವಂತ್ ಅವರು ನನಗೂ ಸ್ವಲ್ಪ ನೀರು ಕೊಡು ಅಂತ ಹೇಳಿ ಬಂದು ತಗೊಳ್ತಿದ್ದಾರೆ. ನೋಡ್ತಿರ್ಬೋದು ಕಿಚನ್ನು ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೋ. ನಿಜ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡ್ತಾರೆ ಮನೇನ. ಅದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ನೋಡ್ತಿರ್ಬೋದು. ಮನೆಯಲ್ಲೆಲ್ಲ ವುಡ್ ವರ್ಕ್ ಮಾಡಿಸಿದ್ರು, ಈ ತಟ್ಟೆ ಸ್ಟ್ಯಾಂಡ್ ಮಾತ್ರ ಬಿಟ್ಟಿಲ್ಲ ಸರ್ಸಕ್ಕ. ಯಾಕೆ ಅಂತ ಕೇಳಿದಾಗ ಡೈಲಿ ತೆಗೆದು ಹಾಕ್ತಿದ್ರೆ ಅದು ಕಿತ್ತೋಗೋ ಚಾನ್ಸಸ್ ಇರತ್ತೆ ಬೇಗ. ಹಾಗಾಗಿ ಡೈಲಿ ಯೂಸ್ ಮಾಡೋದು ನಾನು ತಟ್ಟೆ ಸ್ಟ್ಯಾಂಡಲ್ಲೇ ಜೋಡಿಸ್ಕೋತೀನಿ ಅಂತ ಹೇಳಿ ನೀಟಾಗಿ ಜೋಡಿಸ್ಕೊಂಡಿದ್ರು. ಲಿಖಿತ ಹಾಲಲ್ಲಿ ಸ್ವಲ್ಪ ಫಿಶಸ್ ತಂದಿಟ್ಟಿದ್ದೀನಿ ನೋಡು ಅಣ್ಣ ಅಂತ ಹೇಳಿ ರೇವಂತ್ ಅವ್ರಿಗೆ ಹೇಳ್ತಿದ್ರೆ, ಹಾಗೆ ರೇವಂತ್ ಅವರು ಹೋಗಿ ಸ್ವಲ್ಪ ಫೋಟೋಸು ವಿಡಿಯೋಸು ತಗೊಳ್ತಿದ್ರು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆಯೋ ಫಿಶ್ಶು. ತುಂಬ ಇತ್ತಂತೆ, ಎಲ್ಲ ಸತ್ತೋಯ್ತು, ಈಗ ಒಂದೇ ಇರೋದು ಅಂತ ಹೇಳ್ತಿದ್ರು. ಹಾಗೆ ಸ್ವಲ್ಪ ತಿದ್ದು ರೆಸ್ಟ್ ಮಾಡಿ ಎಲ್ಲ ಆದಮೇಲೆ ಲಾಸ್ಟ್ ಫ್ಲೋರ್ ಕರ್ಕೊಂಡು ಹೋಗ್ತೀನಿ ಬನ್ನಿ, ನೋಡೋಕೆ ತುಂಬ ಚೆನ್ನಾಗಿರತ್ತೆ ಅಂತ ಹೇಳಿದ್ದೆ. ಕರ್ಕೊಂಡು ಹೋದ್ರು ಲಿಖಿತ. ಅವ್ರ ಅಪಾರ್ಟ್ಮೆಂಟ್ ಮೇಲೆ ನೋಡ್ತಿರ್ಬೋದು, ಅಲ್ಲಿ ನಿಂತ್ಕೊಂಡ್ರೆ ಒಂದು ಸ್ವಲ್ಪ ಹೊತ್ತು ನಿಜ ಎಷ್ಟು ತಣ್ಣಗೆ ಗಾಳಿ ಬರ್ತಿರತ್ತೋ ಹಾಗೆ ನೋಡಿ. ಅಪಾರ್ಟ್ಮೆಂಟ್ಸ್ ಎಲ್ಲ ತುಂಬ ಆಗಿರೋದ್ರಿಂದ ಆಕಾಶಕ್ಕೆ ಟಚ್ ಆದಂಗೆ ಗೊತ್ತಾಗ್ತಾ ಇರತ್ತೆ ಎಲ್ಲ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನಾವು ಸ್ವಲ್ಪ ತಲ್ಲಿದ್ದು, ಹಾಗೆ ನಮ್ಮ ಅತ್ತೆಯವರು ಸ್ವಲ್ಪ ವಾಕಿಂಗ್ ಮಾಡ್ತಾ ಇದ್ರು. ವಾಕಿಂಗ್ ಎಲ್ಲ ಆದಮೇಲೆ ಕೆಳಗಡೆ ಬಂದು ಊಟ ಮಾಡಿ ಮತ್ತೆ ನಾವು ಮುಳ್ಬಾಗಿಲಿಗೆ ಹೊರಟ್ವಿ. ಪ್ಲೀಸ್ ವಿಡಿಯೋನ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾವು ಮನೆಗೆ ಬರೋಷ್ಟೊಳಗಡೆ ನೈಟ್ 10 o'clock ಆಗಿತ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.